hearts beat to the city streets. We began ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಬೆಳಿಗ್ಗೆಯಿಂದ ನಂದು ರಾತ್ರಿ ಹೇಗೆಲ್ಲ ಇರುತ್ತೆ, ಒಂದು ಅಮ್ಮ ಆಗಿ ಒಂದು ಹೌಸ್ ವೈಫ್ ಆಗಿ ನಾನು ಎಲ್ಲ ಕೆಲಸ ಹೇಗೆ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಂದರೆ ನಾವು ಒಂದು ಅಮ್ಮ ಆಗಿ ಒಂದು ಹೌಸ್ ವೈಫ್ ಆಗಿ ನಮಗೆ ತುಂಬ ಜವಾಬ್ದಾರಿಗಳಿರುತ್ತೆ, ತುಂಬ ಕೆಲಸನೂ ಕೂಡ ಇರುತ್ತೆ ಅಂತ ಹೇಳ್ಬೋದು. ಒಂದೊಂದು ಸರಿ ನಮಗೇನು ಅನಿಸುತ್ತೆ, ತುಂಬ ಬೇಜಾರಾಗ್ಬಿಡುತ್ತೆ, ಎಲ್ಲ ಕೆಲಸ ಹೇಗೆ ಮಾಡೋದು ಅಂತ ಅನಿಸುತ್ತೆ. ಸೊ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ ಅಷ್ಟು ನಮಗೆ ಎಲ್ಲ ಕೆಲಸ ಮಾಡೋದಕ್ಕೆ ಮತ್ತು ಎಲ್ಲ ಜವಾಬ್ದಾರಿ ನಿಭಾಯಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದರೊಂದಿಗೆ ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನಿಮಗೆ ಗೊತ್ತು, ಎಲ್ಲ ಅಮ್ಮಂದಿರಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳನ್ನ ಸ್ಕೂಲ್ ಕಳಿಸೋದೇ ಒಂದು ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬೋದು. ಸೊ ಇಲ್ಲಿಂದ ನಮ್ಮ ದಿನ ಸ್ಟಾರ್ಟ್ ಆಗುತ್ತೆ. ಸೊ ನನಗೂ ಕೂಡ ಹಾಗೆಯೇ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ನನ್ನ ಕೆಲಸಗಳನ್ನೆಲ್ಲ, ಅಂದರೆ ನಂದು ಏನಿರುತ್ತೆ ಆ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ಮನೆ ಕೆಲಸ ಕಡೆ ಗಮನ ಕೊಡ್ತೀನಿ. ಸೊ ಜಿಯನ್ಗೆ ಎಲ್ಲ ಕೆಲಸ ಮಾಡಿ ಅವನು ಮತ್ತೆ ಬರೋಷ್ಟರಲ್ಲಿ, ಅಂದರೆ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಕೆಳಗಡೆ ಬಂದುಬಿಟ್ಟಿದ್ದ ಅಂತ ಹೇಳ್ಬೋದು. ಸೊ ಸ್ವಲ್ಪ ಹೊತ್ತು ನನ್ನ ಜೊತೆ ಇದ್ದು ಮತ್ತೆ ಮೇಲೆ ಹೋದ. ನನಗೆ ಚಂದು ಕೂಡ ತುಂಬ ಹೆಲ್ಪ್ ಮಾಡ್ತಾರೆ, ಅಂದರೆ ಅವನಿಗೆ ಸ್ನಾನ ಮಾಡಿಸೋದು, ಅವನಿಗೆ ರೆಡಿ ಮಾಡಿಸೋದು, ಅದರಲ್ಲಿ ನನಗೆ ಚಂದು ಹೆಲ್ಪ್ ಮಾಡ್ತಾರೆ. ಸೊ ಒಂದು ಮನೆ ಅಂದಮೇಲೆ ಗಂಡ ಹೆಂಡತಿ ಇಬ್ಬರೂ ಕೂಡ ಸ್ವಲ್ಪ ಆದಷ್ಟು ಒಬ್ರಿಗೊಬ್ರು ಹೆಲ್ಪ್ ಮಾಡಿದ್ರೆ ಆವಾಗ ಎಲ್ಲ ಕೆಲಸ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಅವನು ಸ್ನಾನ ಮಾಡಿಸ್ಕೊಂಡು ಕೆಳಗಡೆ ಬರ್ತಾನೆ. ಆಮೇಲೆ ನಾನು ಅಷ್ಟರಲ್ಲಿ ಅವನಿಗೆ ಸ್ನ್ಯಾಕ್ಸು, ಅವನಿಗೆ ಹಾಲು ಇದೆಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಆಮೇಲೆ ಅವನ್ನ ಸ್ಕೂಲಿಗೆ ರೆಡಿ ಮಾಡಿಸಿ ಕಳಿಸ್ತೀನಿ. ಚಂದು ಅವನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಬರ್ತಾರೆ. ಅಂದರೆ ಅವನ್ನ ಸ್ಕೂಲ್ ವ್ಯಾನಲ್ಲಿ ಕಳಿಸ್ತಿಲ್ಲ. ಈಗ ಸ್ವಲ್ಪ ದಿನದಿಂದ ಅವನಿಗೆ ಬೈಕಲ್ಲಿ ಹೋಗ್ಬೇಕಂತ ಇಷ್ಟ ಆಗಿಬಿಟ್ಟಿದೆ, ಅದಕ್ಕೆ ಅವನನ್ನು ಬೈಕಲ್ಲೇ ಕರ್ಕೊಂಡು ಹೋಗ್ತಿದ್ದಾರೆ ಚಂದು ಕೂಡ. ಮತ್ತು ಚಂದುಗೂ ಕೂಡ ಸ್ವಲ್ಪ ಟೈಮ್ ಸೇವ್ ಆಗ್ತಿದೆ, ಅದರಿಂದ ಬೈಕಲ್ಲೇ ಹೋಗ್ತಾರೆ. ಸೋಮವಾರ ಅಂದ ತಕ್ಷಣ ನಮಗೆ ವಾರ ಎಲ್ಲ ಶುರು ಆಗುತ್ತೆ. ಅದರಿಂದ ನಾನು ಮನೆಗೆ ಬೇಕಾಗಿರೋ ತರಕಾರಿಗಳು ಮತ್ತು ಮೊಟ್ಟೆ ಇದೆಲ್ಲ ತರಿಸ್ಬಿಡ್ತೀನಿ ಸೋಮವಾರನೇ. ಸೊ ಅದೆಲ್ಲ ಎತ್ತಿಡ್ತಾ ಇದ್ದೀನಿ. ಕೆಲವೊಂದು ಸರಿ ಆನ್ಲೈನಲ್ಲಿ ತರಿಸ್ತೀವಿ, ಕೆಲವೊಂದು ಸರಿ ಸಂಡೇ ಎಲ್ಲಾದರೂ ಹೋದಾಗ ಅಲ್ಲೇ ತೊಗೊಂಡು ಬರ್ತೀವಿ. ಹೀಗೆ ಒಂದೇ ಕಡೆ ತರಿಸ್ತೀವಿ ಅಂತ ಏನಿಲ್ಲ. ಏನಂದರೆ ಇದು ಕೆಲವರು ಭಾನುವಾರನೇ ಮಾಡಿಬಿಡ್ತಾರೆ. ಬಟ್ ಭಾನುವಾರ ನಾವು ಹೇಗೆ ಅಂದರೆ ಹೊರಗಡೆ ಹೋಗ್ಬಿಟ್ಟಿರ್ತೀವಿ ವೀಕೆಂಡಲ್ಲಿ, ಅಲ್ಲಿ ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸೊ ಅದಕ್ಕೆ ನಾನು ಭಾನುವಾರ ಕೆಲವೊಂದು ಸರಿ ತಂದ್ರೂ ಸೋಮವಾರನೇ ಅದೆಲ್ಲ ನಾನು ಎತ್ತಿಡೋದು. ಸೊ ಸೋಮವಾರ ಬೆಳಗ್ಗೆ ಎಲ್ಲ ನನಗೆ ವಾರ ಪೂರ್ತಿ ಏನೆಲ್ಲ ತರಕಾರಿಗಳು ಬೇಕು, ಮನೆ ಅಡುಗೆ ಮಾಡೋದಕ್ಕೆ ಏನೆಲ್ಲ ಬೇಕು ಅದೆಲ್ಲ ನಾನು ಫ್ರಿಜ್ಜಲ್ಲಿ ತರಿಸಿಟ್ಕೊಂಡಿರ್ತೀನಿ. ವಾರ ಪೂರ್ತಿ ಬೇಕಾಗಂಥ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಜನ್ಗೆ ಅವ್ನು ತಿಂದಿಲ್ಲ ಅಂದರೂ ಫೋರ್ಸ್ ಮಾಡಿ ಕೂಡ ನಾವು ತಿನ್ನಿಸ್ತೀವಿ. ಲಾಸ್ಟ್ ಟೈಮ್ ನಾನು ಹೇಳಿದಾಗ ಅವ್ನು ಹಣ್ಣು ತಿಂದಿಲ್ಲ ಅಂದಿದ್ದಕ್ಕೆ ಎಷ್ಟೊಂಥರ ಏನೇನೋ ಕಮೆಂಟ್ಸ್ ಬಂದಿತ್ತು. ಸೊ ಆ ರೀತಿ ಏನಿಲ್ಲ, ಅವನಿಗೆ ಫೋರ್ಸ್ ಮಾಡಿ ಆದರೂ ಸ್ವಲ್ಪ ಸ್ವಲ್ಪ ತಿನ್ನಿಸೋದಕ್ಕೆ ನಾವು ಕೂಡ ಟ್ರೈ ಮಾಡ್ತೀವಿ. ನಾನು ಲಂಚ್ ಪ್ರಿಪೇರ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅವನಿಗೆ ಕಳಿಸಿದ್ಮೇಲೆ ಲಂಚ್ ಮಾಡಬೇಕು, ಯಾಕೆಂದರೆ ಅವನು ಬ್ರೇಕ್ಫಾಸ್ಟ್ ಸ್ವಲ್ಪನೇ ತಿಂದಿರ್ತಾನೆ. ಸೊ ಲಂಚ್ ಅವ್ನ ಮನೆಗೆ ಬರೋಷ್ಟರಲ್ಲಿ ರೆಡಿ ಮಾಡಬೇಕಲ್ವ. ಹಾಗೆ ಚಂದು ಕೂಡ ಅಷ್ಟೇ, ಲಂಚ್ ಅವ್ರಿಗೆ ಕೂಡ ಬೇಗ ಬೇಕು, ಯಾಕೆಂದರೆ ಅವ್ರಿಗೆ ಮತ್ತೆ ಒಂದು ಸ್ವಲ್ಪ ಫ್ರೀ ಇರುತ್ತೆ. ಅದಾದಮೇಲೆ ಮತ್ತೆ ಕಾಲ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಸೊ ಅದಕ್ಕೆ ನಾನು ಏನಂದರೆ ಬೆಳಿಗ್ಗೆ ನಾನು ಕೆಲಸ ಶುರು ಮಾಡಿದ್ರೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ, ಯಾಕೆಂದರೆ ಲಂಚ್ವರೆಗೂ ಚಂದುಗೆ ಜಿಯೋಗೆ ಇಬ್ರಿಗೂ ಸರಿ ಹೋಗಬೇಕು. ಅದಕ್ಕೆ ಮತ್ತು ನನಗೂ ಕೂಡ ಮಧ್ಯಾಹ್ನ ಸ್ವಲ್ಪ ನನಗೂ ರಿಲ್ಯಾಕ್ಸ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಒಂದು ಅಟ್ಲೀಸ್ಟ್ ಒಂದು 1 hour ಆದರೂ ಕೂತ್ಕೊಂಡು ಏನಾದರೂ ಟಿ ವಿ ನೋಡೋದಕ್ಕೆ, ಅಥವಾ ಜಿಯನ್ ಮಲ್ಕೊಂಡಾಗ ಅವನ ಜೊತೆ ಸುಮ್ಮನೆ ಹಾಗೇ ಮಲ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಬ್ಯಾಕ್ ಟು ಬ್ಯಾಕ್ ನಂದು ಏನು ಕೆಲಸಗಳಿರುತ್ತೆ ಅದನ್ನು ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನದವರೆಗೂ ಎಲ್ಲ ಕೆಲಸಗಳನ್ನ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗೆ ಕರಿ ಅಂದರೆ ನನಗೆ ಕಾಯಿ ಇಲ್ಲದೆ ನನಗೆ ಅಡುಗೆ ಮಾಡೋದಕ್ಕೆ ಆಗಲ್ಲ.
ಸೊ ನನಗೆ ಏನೇ ಕರಿ ಮಾಡಿದ್ರು ಅದಕ್ಕೆ ಸ್ವಲ್ಪ ಕಾಯಿ ಹಾಕಿ ಮಾಡಿದ್ರೆ ಇಷ್ಟ ಆಗುತ್ತೆ. ನನಗೆ ಹಾಗೆ ಬರೀ ಜಸ್ಟ್ ಮಸಾಲೆಗಳನ್ನ ಹಾಕಿ ನನಗೆ ಮಾಡೋದಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಸ್ವಲ್ಪ ಅದನ್ನು ಕಾಯಿ ರುಬ್ಕೊಂಡು ಈರುಳ್ಳಿ ಟೊಮೆಟೊ ಎಲ್ಲ ರುಬ್ಕೊಂಡು ಅದಕ್ಕೆ ಅಮ್ಮ ಮಾಡಿ ಕಳಿಸಿರೋ ಸಾಂಬಾರು ಪುಡಿ ಹಾಕ್ಕೊಂಡು ಕರಿ ಮಾಡ್ತೀನಿ. ಅದ್ರ ಜೊತೆಗೆ ಪ್ರೋಟೀನ್ಗೆ ಅಂತ ಸ್ವಲ್ಪ ಸ್ಪ್ರೌಟ್ಸ್ ಎಲ್ಲ ಹಾಕಿ ನಾನು ಅದನ್ನು ಪಲ್ಯ ಥರ ಮಾಡ್ತಾಯಿದ್ದೆ. ಅದೆಲ್ಲ ಮಾಡಿರೋಷ್ಟರಲ್ಲಿ ಜೀವ ಬಂದ. ಅವನಿಗೆ ಮಧ್ಯ ಡ್ರೆಸ್ ಕೂಡ ಚೇಂಜ್ ಮಾಡಿಸ್ದೆ, ಅದನ್ನೇ ನಾನು ತೋರಿಸಿಲ್ಲ. ಅವನಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಅವನನ್ನು ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಅಲ್ಲಿ ಬಿಟ್ಟು ಅವನಿಗೆ ಚಪಾತಿ ಎಲ್ಲರಿಗೂ ಒಟ್ಟಿಗೆ ನಾನು ಮಾಡಿಬಿಡ್ತೀನಿ. ಯಾಕೆಂದರೆ 3 ಜನ ಒಟ್ಟಿಗೆ ಕುತ್ಕೊಂಡು ತಿಂತೀವಿ. ಒಟ್ಟಿಗೆ ಕುತ್ಕೊಂಡು ತಿಂದರೆ ನಮಗೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ನಾನು ತುಂಬ ಸರಿ ಹೇಳಿದ್ದೀನಿ, ನಾವು ಊಟ ಮಾಡಬೇಕಾದ್ರೆ ಈವ್ನಿಂಗ್ ಟೀ ಕುಡಿಬೇಕಾದ್ರೆ ಆದಷ್ಟು ಜೊತೆಲೇ ಇರೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಸೊ ಇವಾಗ ನಾನು ಚಪಾತಿಗೂ ಕೂಡ ಎಣ್ಣೆ ಬದಲು ತುಪ್ಪನೇ ಯೂಸ್ ಮಾಡ್ತೀನಿ. ಯಾಕೆಂದರೆ ತುಪ್ಪ ಎಲ್ಲ ಅಮ್ಮ ಮನೆಯಿಂದ ಮಾಡಿ ಕಳಿಸ್ತಾರೆ, ಅದಕ್ಕೆ. ಸೊ ಎಣ್ಣೆ ಬದಲು ತುಪ್ಪನೇ ಯೂಸ್ ಮಾಡೋದು ಚಂದಗೂ ಕೂಡ ಇಷ್ಟ ಆಗುತ್ತೆ, ಜಿಯನ್ಗೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಜಿಯನ್ಗೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಗೀ ನೋಡ್ಬೋದು. ನಮ್ಮಿಬ್ಬರಿಗೆ ಸ್ವಲ್ಪನೇ ಹಾಕೋತೀನಿ. To the city streets, we began to feel the fire. We rise like tall buildings. ಸ್ವಲ್ಪ ಜನ ಕೇಳ್ತಾ ಇದ್ರಿ, ರಮ್ಯಾ ಜಿಯನ್ ಸಣ್ಣಗಿದ್ದ ಹೇಗೆ ಅವನಿಗೆ ವೆಯ್ಟ್ ಗೇನ್ ಮಾಡಿಸಿದ್ವಿ ಅಂತ. ಇದರಿಂದನೇ ಗೀ ಈ ಥರದ್ದೆಲ್ಲ ತಿನ್ನಿಸಿ ಅವನಿಗೆ ಸ್ವಲ್ಪ ವೆಯ್ಟ್ ಗೇನ್ ಮಾಡಿಸಿದ್ವಿ. ಯಾಕೆಂದರೆ ಅವನು ಫಸ್ಟು ತುಂಬ ಸಣ್ಣ ಇದ್ದ. She puts her hand in mine. We wanna chase the night. ಚಪಾತಿ ದೋಸೆ ಈ ಥರದ್ದೆಲ್ಲ ಎಲ್ಲ ಮಕ್ಳಿಗೂ ಇಷ್ಟ ಇರುತ್ತೆ. ಹಾಗೆ ಜಿಯನ್ಗೂ ಕೂಡ ಇಷ್ಟ. ಅವನು ಕುತ್ಕೊಂಡು ತಿಂತಿದ್ದಾನೆ. ಚಂದಗೂ ಕೂಡ ನಾನು ಹಾಕಿಟ್ಟಿದ್ದೆ, ಅವರು ತೊಗೊಂಡು ಬರ್ತಿದ್ದಾರೆ. ನಾನು ಎಲ್ಲ ಹಾಕ್ಕೊಂಡು ಬರ್ತಾ ಇದ್ದೆ. ಅದಕ್ಕೆ ಮುಂಚೆ ಏನೇನು ಸ್ವಲ್ಪ ಸಣ್ಣ ಪುಟ್ಟ ಒಳಗಡೆ ಕಿಚನಲ್ಲಿ ಇನ್ನೇನು ಬೇರೆ ಕೆಲಸ ಇರುತ್ತಲ್ಲ ಅದೆಲ್ಲ ಮುಗಿಸಿ ಬಂದು ನಾನು ಕುತ್ಕೊಳ್ಳೋದು. ಅವನಿಗೆ ಚಪಾತಿ ಅದಕ್ಕೆ ಸಾಂಬಾರೇ ಇರಬೇಕು, ಚಟ್ನಿ ಈ ಥರದ್ದೆಲ್ಲ ಮಾಡಿದ್ರೆ ಅವನಿಗೆ ಇಷ್ಟ ಆಗಲ್ಲ. ಜೀವ ಬೇಬಿಗೆ ಚಪಾತಿ ಆಗಲಿ ದೋಸೆ ಆಗಲಿ ಸಾಂಬಾರು ಇರಲೇಬೇಕು. ದೋಸೆಗೂ ಕೂಡ ಅಷ್ಟೇ, ಅವನಿಗೆ ಚಟ್ನಿ ಇಷ್ಟ ಆಗಲ್ಲ. ರೊಟ್ಟಿ ಒಂದು ಮಾತ್ರ ಕಡಲೆಕಾಯಿ ಚಟ್ನಿ ಇದ್ದರೆ ಇಷ್ಟಪಡ್ತಾನೆ. ಸಂಡೇ ಹೊರಗಡೆ ಹೋಗಿದ್ದಾಗ ಕೇಕ್ ತಗ್ಸ್ಕೊಂಡು ಬಂದಿದ್ದ. ಸೊ ಅದು ಕೇಕ್ ಬೇಕು ಅಂದ, ಅದಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಡೋಣ ಅಂದ್ಬಿಟ್ಟು ಬಿಸಿ ಮಾಡಿಕೊಡ್ತಾ ಇದ್ದೆ ಅವನಿಗೆ. ಸೊ ಚಂದು ರೂಮಲ್ಲಿ ಕಾಲು ತೊಗೊಂಡಿದ್ರು. ನಾವು ಇಬ್ಬರು ಕೆಳಗಡೆ ಇದ್ದಾಗ ಅವರು ರೂಮಲ್ಲಿ ಕಾಲು ತೊಗೊಂಡಿರ್ತಾರೆ. ಸೊ ನಾವಿಬ್ಬರು ಮೇಲೆ ಹೋದಾಗ ಅವರು ಕೆಳಗಡೆ ಹೋಗ್ತಾರೆ. ಅವರು ಮಾತಾಡ್ತಿದ್ದಾರೆ. ನಾನು ಜಿಯನ್ನ ಮಲಗಿಸೋದಕ್ಕೆ ಹೋದೆ, ಮತ್ತು ಅಲ್ಲಿ ಎಲ್ಲ ಸ್ವಲ್ಪ ಬೆಳಕು ಜಾಸ್ತಿ ಬರ್ತಾಯಿತ್ತು, ಅದೆಲ್ಲ ಕ್ಲೋಸ್ ಮಾಡಿ ಅವನನ್ನು ಮಲಗಿಸೋದಕ್ಕೆ ರೆಡಿ ಮಾಡ್ತಾ ಇದ್ದೆ. ಸೊ ಏನಂದರೆ ಜಿಯನ್ನ ಮಲಗಿಸಿದ ಮೇಲೆ ಒಂದು 15 ನಿಮಿಷ ನಾನು ಕೂಡ ಹಾಗೆ ರಿಲ್ಯಾಕ್ಸ್ ಮಾಡಿದೆ. ಮಂಡೇ ಬಂತು ಅಂದರೆ ಕೆಲಸಗಳು ಕೂಡ ತುಂಬ ಜಾಸ್ತಿನೇ ಇರುತ್ತೆ, ವಾರ ಪೂರ್ತಿ ಇರುತ್ತೆ ವೀಕೆಂಡ್ವರೆಗೂ. ಬಟ್ ಮಂಡೇ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ವಿ, ಅದನ್ನೆಲ್ಲ ತೆಗೆದಿಡೋದು. ಯಾಕೆಂದರೆ ನಾನು ಎಲ್ಲ ವೀಕೆಂಡಲ್ಲಿ ಒಂದೊಂದ್ಸರಿ ಸ್ಯಾಟರ್ಡೇ ವಾಶ್ ಮಾಡಿಬಿಟ್ಟಿರ್ತೀನಿ. ಸೊ ಅದಾದಮೇಲೆ ಯಾಕೆಂದರೆ ಮಂಡೇ ಕೆಲವೊಂದು ಜಿಯಂದು ಯೂನಿಫಾರ್ಮು ಅದೆಲ್ಲ ಬೇಕಿರುತ್ತಲ್ಲ. ಸೊ ಸ್ಯಾಟರ್ಡೇ ನನಗೆ ವಾಶ್ ಮಾಡಿದ್ರೆ ಈಸಿ ಆಗುತ್ತೆ. ಅದಕ್ಕೆ ಈ ರೂಮ್ ಸ್ವಲ್ಪ ಎಲ್ಲ ಹರಡಿಕೊಂಡಿತ್ತು. ಹಾಗೆಯೇ ನಾನು ಬಟ್ಟೆ ಎಲ್ಲ ಎತ್ತಿಡೋದ್ರ ಜೊತೆಗೆ ರೂಮು ಕೂಡ ಕ್ಲೀನ್ ಮಾಡಿ ಬಂದೆ. Our hearts beat to the city
ರೂಮೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನು ಹೋಗಿ ಸ್ನಾನ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಮಂಡೇ ನಮಗೆ ಜುಂಬಾ ಕ್ಲಾಸ್ ಇರೋದಿಲ್ಲ, ಅದಕ್ಕೆ ಬೇರೆ ಏನೋ ಈವ್ನಿಂಗ್ ಏನೋ ಬೇರೆ ಇರೋದಿಲ್ಲ. ಸೊ ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಮಾಡೋದಷ್ಟೇ ಮಂಡೇ. ಬಟ್ ಏನಾದರೂ ಸಣ್ಣ ಪುಟ್ಟ ಹಾಗೆ ವಾಕು ಆ ಥರದ್ದೆಲ್ಲ ಮಂಡೇ ನಾನು ಮಾಡ್ತೀನಿ. ಸೊ ಏನೂ ಇಲ್ಲ ಅಂತ ಸುಮ್ಮನೆ ಆಗೋದಿಲ್ಲ. ಅಜ್ಜಿಯನ್ನು ಹೊರಗಡೆ ಕರ್ಕೊಂಡೋಗಿ ಆಟ ಆಡಿಸೋದು, ಅವ್ನು ಸೈಕಲ್ ಎಲ್ಲ ಮಾಡಬೇಕಾದ್ರೆ ನಾನು ಹಾಗೆ ಒಂದು 20 ಮಿನಿಟ್ಸ್ ವಾಕ್ ಮಾಡೋದು, ಅಥವಾ ಒಂದೊಂದ್ಸರಿ ಮೇಲೆ ಹೋಗಿ ನಮ್ಮದು ಸೈಕಲ್ ಇದೆಯಲ್ಲ ಅದು ಏನಾದರೂ ಒಂದು ಮಾಡ್ತೀನಿ ನಾನು ಮಂಡೇನೂ ಕೂಡ. ಸೊ ಈವ್ನಿಂಗ್ ಟೀ ಎಲ್ಲ ಆದಮೇಲೆ ನನಗೆ ನೈಟು ಮಲಗೋದಕ್ಕಿಂತ ಮುಂಚೆ ಇದೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೆ. ಯಾಕೆಂದರೆ ಇದೆಲ್ಲ ಸ್ವಲ್ಪ ಜಿಯನ್ನು ಗಲೀಜು ಮಾಡಿಬಿಟ್ಟಿದ್ದೆ. ಮಾರ್ನಿಂಗ್ ಕೂಡ ಕ್ಲೀನ್ ಮಾಡಿದ್ದೆ ನಾನು, ಮತ್ತೆ ಸ್ವಲ್ಪ ಎಲ್ಲ ಇವತ್ತು ಹರಡಿಕೊಂಡಿತ್ತು. ಅದಕ್ಕೆ ನನಗೆ ಏನಂದರೆ ಮನೆ ಕ್ಲೀನಾಗಿರಬೇಕು, ಸ್ವಲ್ಪ ಅಲ್ಲೇ ಎಲ್ಲ ನಾನು ಕ್ಲೀನ್ ಮಾಡಿಬಿಡ್ತೀನಿ. ಅಟ್ಲೀಸ್ಟ್ ಒಂದು ಟಾಯ್ಸ್ ಎಲ್ಲ ಅಲ್ಲಿ ಇಲ್ಲಿ ಬಿದ್ದಿದ್ರೆ, ಬುಕ್ಸು ಟಾಯ್ಸ್ ಈ ಥರದ್ದೆಲ್ಲ ಓಕೆ, ಬಟ್ ನನಗೆ ಡಸ್ಟ್ ಇದ್ದರೆ ಆಗಲ್ಲ. ಸೊ ಡಸ್ಟ್ ಎಲ್ಲ ನಾನು ಕ್ಲೀನ್ ಮಾಡಿಬಿಡ್ತೀನಿ. Now the morning is the afternoon. We lay awake in bed. The glass so loud as the ಕಿಚನ್ನು ಕೂಡ ಕ್ಲೀನ್ ಮಾಡಿದೆ ನಾನು. ಸೊ ಕಿಚನಲ್ಲೂ ಸ್ವಲ್ಪ ಎಲ್ಲ ಗಲೀಜಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ಆಮೇಲೆ ಕಿಚನಲ್ಲಿ ಕೆಳಗಡೆ ಕೂಡ ಸ್ವಲ್ಪ ಎಲ್ಲ ಗಲೀಜಾಗಿತ್ತು, ಅದನ್ನು ಕೂಡ ಎಲ್ಲ ಗುಡಿಸೋದಕ್ಕೆ ನಾನು ಶುರು ಮಾಡಿದೆ. ಮಾರ್ನಿಂಗ್ ಎಲ್ಲ ಕ್ಲೀನ್ ಮಾಡಿದ್ವಿ, ಬಟ್ ಆದ್ರೂ ಈವ್ನಿಂಗ್ ಸ್ವಲ್ಪ ಯಾಕೋ ಗಲೀಜಾಗಿತ್ತು. ನನಗೆ ಆ ರೀತಿ ಗಲೀಜಂಗಿದ್ರೆ ಇಷ್ಟ ಆಗಲ್ಲ. ಸೊ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟ ನಾನು. ಅದಕ್ಕೆ ನಾನು ಮತ್ತೆ ಎಲ್ಲ ಇನ್ನೊಂದ್ಸರಿ ಎಲ್ಲ ಅದು ಗುಡಿಸ್ತಾ ಇದ್ದೆ. ಒಂದೊಂದ್ಸರಿ ಏನಂದರೆ ಇಷ್ಟೊಂದು ಕೆಲಸ ಇದೆ, ಏನೆಲ್ಲ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋದರೆ ನನಗನ್ಸುತ್ತೆ ನಾವು ಆರಾಮಾಗಿ ಎಲ್ಲ ಕೆಲಸ ಎಲ್ಲ ಜವಾಬ್ದಾರಿ ನಿಭಾಯಿಸ್ಬೋದು ಅಂತ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನಾನು ಈ ವ್ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡಬೇಕು ನನಗೆ. ಯಾಕಂದರೆ ಇದು ಪದೇ ಪದೇ ಬರ್ತಾ ಇರುತ್ತೆ. ನಾನು ಅಕಸ್ಮಾತ್ ಏನಾದರೂ ಒಂದಿನ ಜಾಸ್ತಿ ಎಕ್ಸಸೈಸ್ ಮಾಡಿರ್ತೀನಿ, ಅಥವಾ ಏನಾದರೂ ಬೇರೆ ಹೊರಗಡೆ ಹೋಗಿ ಚೆನ್ನಾಗಿ ತಿಂದಿರ್ತೀನಿ, ಆವಾಗ ಬ್ಲೂಟಿಂಗ್ ಆಗಿರುತ್ತೆ, ಸ್ವಲ್ಪ ಹೊಟ್ಟೆ ಕಾಣಿಸ್ತಾ ಇರುತ್ತೆ, ಆವಾಗ ಬರುತ್ತೆ ರಮ್ಯಾ ಪ್ರೆಗ್ನೆಂಟಾ ಅಂತ. ಅಥವಾ ನಾನು ಅವತ್ತಿನ ದಿನ ತುಂಬ ಕೆಲಸ ಇರುತ್ತೆ, ತುಂಬ ಸುಸ್ತಾಗ್ಬಿಟ್ಟಿರ್ತೀನಿ. ಸೊ ಆವಾಗಲೂ ನಾನು ಏಕೆಂದರೆ ಡೈಲಿ ವ್ಲಾಗ್ಸ್ ಮಾಡೋದ್ರಿಂದ ನಾನು ವ್ಲಾಗ್ಸ್ ಮಾಡಬೇಕಾದ್ರೆ ಏನಾದರೂ ಸುಸ್ತಾಗ್ತಿದೆ ಅಂತ ಹೇಳ್ತೀನಿ, ಅವಾಗ ಮತ್ತೆ ಬರುತ್ತೆ ರಮ್ಯಾ ಪ್ರೆಗ್ನೆಂಟಾ ಅಂತ. ಅಥವಾ ನಮ್ಮನೆ 2 ಫ್ಲೋರ್ಸ್ ಇದೆ, ನಿಮಗೆ ಗೊತ್ತು. ಸೊ ಮೇಲ್ಗಡೆ ಹತ್ತುತ್ತಾ ಇರ್ತೀನಿ, ಇಳಿತಾ ಇರ್ತೀನಿ, ಆವಾಗ ವ್ಲಾಗ್ ಮಾಡ್ತಾ ಇರ್ತೀನಿ. ಆವಾಗ ಓಕೆ ಮೇಲೆ ಹತ್ಕೊಂಡು ಬಂದೆ ಸುಸ್ತಾಯಿತು ಅಂದರೆ ಆವಾಗಲೂ ಅದು ಬರುತ್ತೆ. ಸೊ ಈ ರೀತಿ ಬರ್ತಾ ಇರುತ್ತೆ. ಕೆಲವ್ರಿಗೆ ಏನಂದರೆ ನಮ್ಮನ್ನ ರೆಗ್ಯುಲರಾಗಿ ನೋಡ್ತಿರೋರಿಗೆ ನಮ್ಮ ಲೈಫಲ್ಲಿ ಅವರು ನಮ್ಮ ಲೈಫನ್ನ ಅವ್ರಿಗೆ ಕನೆಕ್ಟ್ ಮಾಡ್ಕೋತಾ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಇಷ್ಟ ಆಗ್ತಿರುತ್ತೆ ನಮ್ಮದು ಡೈಲಿ ಲೈಫಲ್ಲಿ ಅವರು ಒಂದು ನೋಡ್ತಾ ಇರೋದ್ರಿಂದ ಅವ್ರಿಗೆ ನಾವು ಒಂದು ಫ್ರೆಂಡ್ ಥರ ಆಗ್ಬಿಟ್ಟಿರ್ತೀವಿ, ಅಥವಾ ಒಂದು ಸಿಸ್ಟರ್ ಥರ ಆಗ್ಬಿಟ್ಟಿರ್ತೀವಿ. ಸೊ ಅವರು ಅವಾಗ ಕೇಳ್ತಾ ಇರ್ತಾರೆ. ಆವಾಗ ನನಗೆ ಎಷ್ಟೊಂದು ಸರಿ ನಾನು ಅಲ್ಲೇ ಆನ್ಸರ್ ಮಾಡಿರ್ತೀನಿ, ಬಟ್ ಒಂದೊಂದು ಸರಿ ನಂಗೆ ಅನಿಸುತ್ತೆ ಮತ್ತೆ ಕ್ವೆಶನ್ ಬರ್ತಾ ಇದ್ದಾಗ ವ್ಲಾಗ್ಸಲ್ಲಿ ಹೇಳಿದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ. ಸೊ ಸದ್ಯಕ್ಕಂತೂ ನಮಗೆ ಯಾವುದೇ ರೀತಿಯಾದ ಪ್ಲ್ಯಾನ್ಸ್ ಇಲ್ಲ. ಸದ್ಯಕ್ಕೆ ಜಿಯನ್ ಒಬ್ಬನೇ ಸಾಕು ಅಂತ ಇರೋದು, ಇನ್ನೊಂದು ಬೇಕು ಅಂತ ಇಲ್ಲ, ಇನ್ನೂ ಸದ್ಯಕ್ಕಿಲ್ಲ ನಮ್ಮ ಮೈಂಡಲ್ಲಿ. ನನಗಾಗಿರ್ಬೋದು, ಚಂದುಗಾಗಿರ್ಬೋದು, ಅವನಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡ್ಸೋಣ, ಅವ್ನಿಗೆ ಚೆನ್ನಾಗಿ ನೋಡ್ಕೋಬೇಕು. ಯಾಕೆಂದರೆ ಇವಾಗಿನ ಕಾಲದಲ್ಲಿ ನಿಮಗೆ ಗೊತ್ತು, ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು, ಒಂದು ಎಜುಕೇಷನ್ ಕೊಡ್ಸೋದಾಗಿರ್ಬೋದು ಎಷ್ಟು ಕಷ್ಟ ಇರುತ್ತೆ ಅಂತ. ಸೊ ಆಲ್ರೆಡಿ ಚಂದುದು NGO ಐತೆ, ಅವರಿಗೆ ಅಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅವಾಗವಾಗ ಏನಾದರೂ ಹೆಲ್ಪ್ ಮಾಡ್ತಾನೆ ಇರ್ತೀವಿ. ಸೊ ಮುಂದೆ ಕೂಡ ಅಷ್ಟೇ ನಮಗಿನ್ನ ಚೆನ್ನಾಗಾದರೆ, ದೇವ್ರ ದಯೆಯಿಂದ ನಾವು ಚೆನ್ನಾಗಾದರೆ ಬೇರೆ ಮಕ್ಳಿಗೆ ನಮ್ಮ ಕೈಲಾದರೆ ಎಷ್ಟು ಹೆಲ್ಪ್ ಮಾಡೋಕ್ಕಾಗತ್ತೆ ಅಷ್ಟು ಹೆಲ್ಪ್ ಮಾಡೋದು ಅಂತಲೇ ನಮಗಿರೋದು. ನನಗೂ ಚಂದುಗೆ ಯಾವಾಗಲೂ ಅದಿದೆ, ರಮ್ಯಾ ಸೆಕೆಂಡ್ ಬೇಬಿ ಯಾವಾಗ ಅಂತ. ಅದಕ್ಕೆ ಬರೋ ಸದ್ಯಕ್ಕಂತೂ ಯಾವುದೇ ರೀತಿಯಾದ ಪ್ಲ್ಯಾನ್ಸ್ ಅಂತೂ ನಮಗಿಲ್ಲ. ಮತ್ತೆ ಆ ಪ್ರಶ್ನೆ ಕೇಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಗೆ ಗೊತ್ತಿರಲ್ಲ ಪಾಪ, ಏನಾದರೂ ಇವಾಗ ಒಂದೊಂದ್ಸರಿ ಅದು ಮಾಮೂಲಿ ಆಗುತ್ತೆ. ಏನಂದರೆ ನಾವೇನಾದರೂ ನಿದ್ರೆ ಮಾಡಿಲ್ಲ ಅಂದರೂ ಮುಖ ಸ್ವಲ್ಪ ಬಂದಿರುತ್ತೆ, ಆ ಥರ ಏನಾದರೂ ಆಗ್ತಾನೇ ಇರುತ್ತೆ. ಅಥವಾ ಒಂದೊಂದ್ಸರಿ ನಾವು ವೆಯ್ಟ್ ಗೇನ್ ಆಗ್ತೀವಿ, ವೆಯ್ಟ್ ಲೂಸ್ ಮಾಡ್ತೀವಿ. ಸೊ ಈ ರೀತಿ ಆದಾಗ ಅದು ನೀವು ನೋಡಿದ ತಕ್ಷಣ ಓಕೆ ಅದು ಅಂದ್ಬಿಟ್ಟು ಹಂಗೆ ಕೇಳ್ತಿರ್ತೀರ. ಅದಕ್ಕೆ ಸದ್ಯಕ್ಕೆ ಜಿಯನ್ ಒಬ್ಬನೇ ಸಾಕು. ಅವ್ನು ನೋಡ್ಕೊಳ್ಳೋದೇ ತುಂಬ ಕಷ್ಟ, ತುಂಬ ತರಲೆ. ಅವನಿಗೆ ಹೇಳೋದು ಅಂದರೆ ಅಪ್ಪ ಅದರಲ್ಲೂ ಫಸ್ಟ್ 2 ಇಯರ್ಸ್ ಏನೂ ಗೊತ್ತಾಗ್ತಿರ್ಲಿಲ್ಲ. ಇವಾಗ 3 ಇಯರ್ಸಿಂದ ಈ ಏಜ್ ಏನಿದೆ ಇದು 3 to 4 ಇಯರ್ಸು ತುಂಬ ಕಷ್ಟ ಅಂತ ಹೇಳ್ಬೋದು. ಅವ್ರು ಕೇಳೋ ಪ್ರಶ್ನೆಗಳು, ಒಂದು ಮಾಡುತ್ತಾ ತುಂಟಾಟ, ಇದೆಲ್ಲ ಸಿಕ್ಕಾಪಟ್ಟೆ ಕಷ್ಟನೇ. ಬಟ್ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ಅಷ್ಟೇ. ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ, ಕೆಲವ್ರಿಗೆ ಬೇಕು ಅಂತ ಇರುತ್ತೆ, ಮತ್ತು ಕೆಲವ್ರಿಗೆ ಬೇಡ ಅಂತ ಇರುತ್ತೆ. ಸೊ ಅದನ್ನ ನಾನು ಹೇಳೋದಕ್ಕೆ ಹೋಗಲ್ಲ.
ನನಗೆ ಸದ್ಯಕ್ಕಂತೂ ನಮ್ಮಿಬ್ಬರಿಗೆ ಬೇಡ ಅಂತಲೇ ಇರೋದು. ನೋಡೋಣ ಮುಂದೆ ಹೆಂಗೆ ಹೋಗುತ್ತೆ ಲೈಫು, ಹೋಗ್ತಾ ಇರಲಿ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ಈ ಪ್ರಶ್ನೆ ಅಂತೂ ಹಾಕಬೇಡಿ, ಯಾರು ಆಗದಿರ್ತೀರ ಮತ್ತು ಈ ಪ್ರಶ್ನೆ ಪದೇ ಪದೇ ಕೇಳಬೇಡಿ, ಯಾಕೆಂದರೆ ನಾನು ಆಲ್ರೆಡಿ ಇವಾಗ ಆನ್ಸರ್ ಮಾಡಿದ್ದೀನಿ, ನಿಮಗೆ ಗೊತ್ತಾಗಿದೆ. ಸೊ ಮತ್ತೆ ಈ ಪ್ರಶ್ನೆ ಕೇಳೋದಕ್ಕೆ ಹೋಗಬೇಡಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.